ವ್ಯಾಸರಾಗಿ ಅವರ ಅಭಿಪ್ರಾಯಗಳೇನಾದರೂ ಮಹಾಭಾರತದಲ್ಲಿ ವ್ಯಕ್ತ ಆಗಿದೆಯಾ ಅಥವಾ ಬರೀ ಕೃತಿಕಾರರಾಗಷ್ಟೇ ಉಳ್ಕೋತಾರ? ವ್ಯಾಸರು ಇರುವ ಘಟನೆಗಳೇ ಸಾಕಷ್ಟು ಬರುತ್ತೆ ಇದರಲ್ಲಿ. ಈ ಸಂತಾನ ಬೆಳೆಯೋದಕ್ಕೆ ಸಹಕಾರ ಮಾಡಬೇಕು ಅಂತ ಕೇಳಿದ್ಲು, ಆಗ ಬಂದವರು ಅವರು. ಆದರೆ ಅದಾಗಿ ಅರಗಿನ ಮನೆಯಿಂದ ಪಾಂಡವರು ತಪ್ಪಿಸಿಕೊಂಡು ಹೋಗುವಾಗ ಸಿಗ್ತಾರೆ ಅವರಿಗೆ. ಅವರುಗಳಿಗೆ ನಿರ್ಣಯಕ್ಕೆ ಬರೋದಕ್ಕಾಗುತ್ತಾ ಇಲ್ಲ ಅಂತಂದರೆ ಆಗ ವ್ಯಾಸರು ಬಂದಿದ್ದಾರೆ ಮಹಾಭಾರತದಲ್ಲಿ. ರಕ್ತಸಿಕ್ತವಾದ ಸಿಂಹಾಸನ ಅನ್ನೋ ಅಭಿಪ್ರಾಯದಲ್ಲಿ ನಾನು ಸಿಂಹಾಸನ ಏರೋಲ್ಲ ಅಂತ ಕೂತಾಗ ಹಗಲು ಅಲ್ಲಿ ವ್ಯಾಸರಿದ್ದಾರೆ ಅವನನ್ನು ಒಪ್ಪಿಸುವ ವಿಷಯದಲ್ಲಿ. ಸ್ವರ್ಗಕ್ಕೆ ಹೋಗ್ತೀನಿ ಅಂದರೆ ಹೋಗ್ಬಿಡಿ ಅವ್ರ ಜೊತೆಗೆ ಅಂತ ಒಂದು ಅವಕಾಶ ಕೊಡ್ತಾರೆ. ಮಹಾಭಾರತದ ಒಬ್ಬ ಪ್ರಮುಖ ವ್ಯಕ್ತಿಯಾಗಿ ಇಡೀ ಮಹಾಭಾರತದಲ್ಲಿ ಕಾಣಿಸ್ಕೊಂಡಿದ್ದಾರೆ. ವ್ಯಾಸರು ಮಹಾಭಾರತದ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಹೇಗೆ ಕಾಣಿಸ್ಕೊಳ್ತಾರೆ ಅನ್ನುವಂಥ ಕುತೂಹಲ ನಂದು. ಹಸ್ತಿನಾಪುರದ ರಾಜವಂಶದ ಬಾಲಕರ ವಿದ್ಯಾಭ್ಯಾಸ ಇರ್ಬೋದು, ಆ ಸಂದರ್ಭದಲ್ಲಿ ದುರ್ಯೋಧನನ ಅಸೂಯೆ, ಅಥವಾ ಕರ್ಣನ ಪ್ರವೇಶ ಇರ್ಬೋದು, ಅಥವಾ ದ್ರೌಪದಿ ವಸ್ತ್ರಾಭರಣದ ಸಂದರ್ಭ ಇರ್ಬೋದು, ಅಥವಾ ವನವಾಸ ಅಜ್ಞಾತವಾಸದ ಸಂದರ್ಭ ಇರ್ಬೋದು, ಅಥವಾ ಕುರುಕ್ಷೇತ್ರದ ಸಂದರ್ಭವೇ ಇರ್ಬೋದು. ಈ ಎಲ್ಲ ಸಂದರ್ಭಗಳಲ್ಲೂ ವ್ಯಾಸರು ನೇರವಾಗಿ ಏನಾದರೂ ಕಾಣಿಸ್ಕೊಳ್ತಾರಾ? ವ್ಯಾಸರಾಗಿ ಅವರ ಅಭಿಪ್ರಾಯಗಳೇನಾದರೂ ಮಹಾಭಾರತದಲ್ಲಿ ವ್ಯಕ್ತ ಆಗಿದೆಯಾ ಅಥವಾ ಬರೀ ಕೃತಿಕಾರರಾಗಷ್ಟೇ ಉಳ್ಕೋತಾರಾ ಅಂತ? ಇಲ್ಲ, ಬರೀ ಕೃತಿಕಾರರಾಗರು ವರ್ತಿಸೋದಿಲ್ಲ. ಮಹಾಭಾರತದ ಆದ್ಯಂತ ವ್ಯಾಸರು ಸಾಕಷ್ಟು ಸಲ ಬರ್ತಾರೆ. ಒಂದು 50, 60, 70 ಸಲ ಆದರೂ ವ್ಯಾಸರ ಘಟನೆಗಳಿವೆ. ಉಲ್ಲೇಖ ಅದಕ್ಕಿಂತ ಹೆಚ್ಚಿದೆ. ಅಂದರೆ ಆ ಸಭೆಯಲ್ಲಿ ವ್ಯಾಸರಿದ್ದರು ಅಂತ ಬರುವ ಉಲ್ಲೇಖಗಳು, ಅಲ್ಲಿ ವ್ಯಾಸರು ಮಾತಾಡಿದ್ರು ಅಂತಿಲ್ಲ, ವ್ಯಾಸರು ಏನು ಮಾಡಿದ್ರು ಅಂತಿಲ್ಲ, ಅದರಲ್ಲಿ ಇದ್ರು ಅವರು ಅನ್ನೋ ಉಲ್ಲೇಖಗಳು ಇನ್ನೂ ಹೆಚ್ಚು ಬರುತ್ತೆ. ವ್ಯಾಸರು ಇರುವ ಘಟನೆಗಳೇ ಸಾಕಷ್ಟು ಬರುತ್ತೆ ಅದರಲ್ಲಿ. ತುಂಬ ಸಲ ಅವರು ಕಾಣಿಸ್ಕೊಳ್ತಾರೆ. ಅದರಲ್ಲೂ ಹಾಸ್ತಿನಪುರದಲ್ಲಿ ಅಲ್ಲಿಯ ಸಂಕಷ್ಟ ಸಂತೋಷ ಎರಡೂ ಹೊತ್ತಿನಲ್ಲಿ ಅವರು ಕಾಣಿಸ್ಕೊಳ್ತಾರೆ. ಅಂದರೆ ಅಲ್ಲೇನೋ ಒಂದು ಇವತ್ತು ನಿರ್ಣಯಿಸಲೇಬೇಕಾದ ಒಂದು ಸಭೆ ನಡೆದಿದೆ ಅಂದರೆ ಅಲ್ಲಿ ವ್ಯಾಸರಿದ್ದಾರೆ. ಅಲ್ಲಿಗೊಂದು ಸಂಕಟ ಬಂದಿದೆ ಅಂದರೆ ಅವರಿದ್ದಾರೆ. ಅದು ಆರಂಭ ಆಗೋದು ನಿಯೋಗದ ಮೂಲಕ. ಅಲ್ಲಿಯವರೆಗೆ ಅವರಿಗೆ ಸಂಬಂಧ ಇಲ್ಲ. ಅವರು ಹುಟ್ಟಿದ ಕೂಡಲೇ ನಾವು ಅವರು ತಪಸ್ಸಿಗೆ ಹೋದರು ಅಂತ ಹೇಳಿದ್ವಲ್ಲ, ಅವರು ತಪಸ್ಸು ಮಾಡ್ಕೊಂಡು ಅವರಷ್ಟಕ್ಕಿದ್ರು. ಆದರೆ ಸತ್ಯವತಿ ಎಷ್ಟೋ ಕಾಲದ ಮೇಲೆ ಅವರನ್ನು ನೆನಪಿಸಿಕೊಂಡ್ಳು. ಸತ್ಯವತಿ ನೆನಪಿಸಿಕೊಳ್ಳುವಾಗ ಅವಳ ಕತೆ ಏನಾಗಿತ್ತು? ಅವಳ 2 ಮಕ್ಕಳು ಸತ್ತು ಆ ಸಂಕಟದಲ್ಲಿದ್ದಾಗ ಅವಳು ನೆನಪು ಮಾಡಿಕೊಂಡ್ಳು. ಬಂದಾಗ ನಿಯೋಗ ಪದ್ಧತಿಯಲ್ಲಿ ತನಗೆ ಈ ಸಂತಾನ ಬೆಳೆಯೋದಕ್ಕೆ ಸಹಕಾರ ಮಾಡಬೇಕು ಅಂತ ಕೇಳಿದ್ಲು, ಆಗ ಬಂದವರು ಅವರು. ಆ ಕೆಲಸವನ್ನು ಮಾಡಿಕೊಟ್ಟು ಹೋದರು. ಅದಾದ ಮೇಲೆ ಅವರು ಹಾಸ್ತಿನಪುರದಲ್ಲಿ ಸಾಕಷ್ಟು ಕಾಣಿಸ್ಕೊಳ್ತಾರೆ, ಬಹಳ ಸಲ ಕಾಣಿಸ್ಕೊಳ್ತಾರೆ. ಆ ಕಾಣಿಸಿಕೊಳ್ಳೋದೆಲ್ಲ ಎಲ್ಲಿ ಅಂತ ಅಂದರೆ ನಾನು ಹೇಳ್ದಲ್ಲ, ಸಂತೋಷ ಸಂಕಟ ಎರಡೂ ಹೊತ್ತಿನಲ್ಲಿ ಕಾಣಿಸ್ಕೊಳ್ತಾರೆ ಅವರು. ಅದರಲ್ಲಿ ಮುಂದೆ ಬಂದಂತೆ ಅವರು ಹೆಚ್ಚು ಕಾಣಿಸಿಕೊಳ್ತಾರೆ ಆ ಆದಿಯ ಕಾಲಕ್ಕಿಂತ. ಈಗ ಮುಂದೆ ಗಾಂಧಾರಿ ಅಂತ ಬಂದಾಗ, ಗಾಂಧಾರಿ ಎಷ್ಟು ದಿನ ಆದರೂ ತನ್ನೊಳಗಿನ ಗರ್ಭ ಬೆಳೆಯದೆ ಅದು ಮಗುವಿನ ರೂಪ ತಳೆದು ಅವಳಿಗೆ ಪ್ರಸೂತಿ ಆಗದೇ ಇದ್ದಾಗ ಗುದ್ದಿ ಅದನ್ನು ಮಾಂಸ ಹೊರಗೆ ಹಾಕ್ಕೊಳ್ತಾಳಲ್ಲ, ಆಗ ಪ್ರಮುಖವಾಗಿ ಕಾಣಿಸೋದು. ಅದನ್ನು ಘೃತ ಕುಂಭದಲ್ಲಿಟ್ಟು ಅದನ್ನು ಪ್ರೋಕ್ಷಣೆ ಮಾಡ್ತಾರೆ. 101 ತುಂಡುಗಳಾಗತ್ತೆ, ಅದನ್ನು ಘೃತ ಕುಂಭದಲ್ಲಿ ಇಡ್ತಾರೆ. ಅದಾಗಿ ಅಷ್ಟು ಜನ ಅವರು ಹುಟ್ಟೋದಕ್ಕೆ ಕಾರಣರಾಗುತ್ತಾರೆ. ಅಲ್ಲಿ ಕಾಣಿಸ್ಕೊಳ್ತಾರೆ. ಈಗ ಅವರ ವಿದ್ಯಾಭ್ಯಾಸ ಇತ್ಯಾದಿಗಳ ಹೊತ್ತಿನಲ್ಲಿ ವ್ಯಾಸರು ಬಂದಿದ್ದು ಏನು ಕಾಣಸಿಗೋದಿಲ್ಲ ಅಲ್ಲಿ ಆ ಹೊತ್ತಿನಲ್ಲಿ. ಆಮೇಲೆ ಆದರೆ ಅದಾಗಿ ಅರಗಿನ ಮನೆಯಿಂದ ಪಾಂಡವರು ತಪ್ಪಿಸಿಕೊಂಡು ಹೋಗುವಾಗ ಸಿಗ್ತಾರೆ ಅವರಿಗೆ. ಸಿಕ್ಕಿ ಅವರಿಗೆ ಏಕಚಕ್ರ ನಗರಿಗೆ ಹೋಗಿ ಉಳ್ಕೊಳ್ಳಿ ಅಂತ ಹೇಳೋದೇ ಅವರು. ಮುಂದೇನು ಮಾಡಬೇಕು ಅಂತ ಪಾಂಡವರಿಗೆ ತೋಚದೆ ನಿಂತಿರ್ತಾರೆ. ಈಗ ವಾರಣಾವತದಲ್ಲಿ ಅರಗಿನ ಮನೆ ಆಗತ್ತೆ, ಅಲ್ಲಿಂದ ಹೊರಟು ಬಿಡ್ತಾರೆ ಪಾಂಡವರು, ಕಾಡು ಸೇರ್ತಾರೆ. ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ ಅಂತ ಇದ್ದಾಗ ಬಂದು ನೀವು ಹೋಗಿ ಏಕಚಕ್ರ ನಗರಿಯಲ್ಲಿ ಉಳಿದುಕೊಳ್ಳಿ ಅಂತ ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಉಳಿಯುವಂತೆ ಮಾಡುವ ಕೆಲಸವನ್ನು ವ್ಯಾಸರು ಮಾಡ್ತಾರೆ. ಆಗ ವ್ಯಾಸರು ಬಂದು ಇವರಿಗೆ ಸಿಕ್ಕಿ ಮಾತನಾಡುವಾಗ ಅವರು ಅಪರಿಚಿತರಾಗಿಲ್ಲ ಅಲ್ಲಿ. ಅಂದರೆ ವ್ಯಾಸರು ಇವರಿಗೆ ಪರಿಚಿತರು ಪಾಂಡವರಿಗೆ. ಆದರೆ ಅದು ಯಾವಾಗ ಪರಿಚಯ, ಮೊದಲೆಲ್ಲ ಯಾವಾಗ ಬಂದಿದ್ರು ಮೊದಲು ಅಂತ ಅಂದರೆ ಮಹಾಭಾರತ ಅದನ್ನೇನು ಹೇಳಿಲ್ಲ. ಅದರರ್ಥ ಇಡೀ ಮಹಾಭಾರತ ಎಲ್ಲ ಘಟನೆಗಳನ್ನು ಏನೂ ಹೇಳಿಲ್ಲ. ಮುಖ್ಯ ಘಟನೆಗಳನ್ನು ಹೇಳ್ಕೊಂಡು ಹೋಗಿದ್ದಾರೆ ವ್ಯಾಸರು, ನಡೆದ ಎಲ್ಲವನ್ನೂ ಹೇಳಿಲ್ಲ. ಹಾಗಾಗಿ ಇದಕ್ಕಿಂತ ಮೊದಲು ತುಂಬ ಸಲ ವ್ಯಾಸರು ಬಂದಿದ್ದಾರೆ ಅಂತಲೇ ಅರ್ಥ. ಬಂದ ಗುರುತನ್ನು ಅಲ್ಲಿ ಮಹಾಭಾರತ ಗುರುತಿಸಿಲ್ಲ ಅಷ್ಟೇ ಅದನ್ನು. ಹಾಗಾಗಿ ಅವರು ಬಂದಾಗ ಪಾಂಡವರಿಗೂ ಅವರ ಪರಿಚಯ ಚೆನ್ನಾಗೇ ಇದೆ, ಅವ್ರು ಯಾರು ಅಂತಲೂ ಗೊತ್ತಿದೆ. ಹಾಗೆ ಕರ್ಕೊಂಡು ಏಕಚಕ್ರ ನಗರಿಯಲ್ಲಿ ಇಟ್ಟವರು ಅವರೇ. ಏಕಚಕ್ರ ನಗರದಿಂದ ಅವ್ರು ಮತ್ತಲ್ಲಿ ಹೊರಡೋದಕ್ಕೆ ಅವರೇ ಬಂದು ದ್ರೌಪದಿ ಸ್ವಯಂವರಕ್ಕೆ ಹೋಗೋಣ ಅಂತ ಹೇಳೋದು. ಅಲ್ಲಿಗೆ ಹೋಗಿ ಅಂತ ಹೇಳೋರು ಕೂಡ ಅವ್ರು ಹೇಳಿದ ಮೇಲೆ ಇವರು ಹೊರಡೋದು ಅಲ್ಲಿಗೆ. ಅಂದರೆ ದ್ರೌಪದಿಯನ್ನ ಪಾಂಡವರೊಡನೆ ವಿವಾಹ ಮಾಡೋದಕ್ಕೆ ಕಾರಣಕರ್ತರಾಗುವಲ್ಲೂ ಮತ್ತೆ ವ್ಯಾಸರು ಕಾಣಿಸ್ಕೊಳ್ತಾರೆ.
ಮುಂದೆ ದ್ರೌಪದಿ ಸ್ವಯಂವರ ಆಗಿ ಅರ್ಜುನ ಮತ್ಸ್ಯಯಂತ್ರ ಭೇದಿಸಿ ಆಮೇಲೆ ಇವರು 5 ಜನ ಮದುವೆ ಆಗಬೇಕು ಅಂತ ಹೇಳಿ ಅದನ್ನು ಬಂದು ದೃಪದನ ಎದುರು ಮಂಡಿಸಿದಾಗ ದೃಪದ ಕಂಗಾಲ ಕೂತಿರ್ತಾನೆ. 5 ಜನಕ್ಕೆ ಮದುವೆ ಮಾಡಿಕೊಡೋದು ಅನ್ನೋದು ಎಲ್ಲಾದರೂ ಇದೆಯಾ ಅಂತ ಕೂತಾಗ ಮತ್ತೆ ಬಂದು ದೃಪದನಿಗೆ ಅವರ ಪೂರ್ವ ಜನ್ಮವನ್ನೆಲ್ಲ ಹೇಳಿ ಇವರ ವಿವಾಹ ಆಗಲಿ ಅಂತ ಹೇಳುವಲ್ಲಿ ಮತ್ತೆ ವ್ಯಾಸರು ಕಾಣಿಸ್ಕೊಳ್ತಾರೆ. ಅಂದರೆ ನಿರ್ಣಯಿಸುವ ಬೇಕಾದ ಹೊತ್ತಿನಲ್ಲಿ ಅವರುಗಳಿಗೆ ನಿರ್ಣಯಕ್ಕೆ ಬರೋದಕ್ಕಾಗುತ್ತಾ ಇಲ್ಲ ಅಂತಂದರೆ ಆಗ ವ್ಯಾಸರು ಬಂದಿದ್ದಾರೆ ಮಹಾಭಾರತದಲ್ಲಿ. ಓಕೆ, ಈಗ ಏನು ನಿರ್ಣಯ ಮಾಡಬೇಕು ಅಂತ ಗೊತ್ತಾಗೋಲ್ಲ ಅಂದರೆ ವ್ಯಾಸರು ಬಂದು ಏನು ನಿರ್ಣಯ ಮಾಡಬೇಕು ಅಂತ ತೋರಿಸ್ಕೊಟ್ಟು ಹೋಗಿದ್ದಾರೆ. ಇದರ ಅರ್ಥ ಏನು ಅಂತ ಅಂದರೆ ನಾನು ಅದಕ್ಕೆ ಹೇಳಿದ್ದು ಹಿಂದಿನ ಇದರಲ್ಲಿ ಕಮಿಟ್ಮೆಂಟ್ ಇದ್ದಾಗಲ್ವ ಇದೆಲ್ಲ ಆಗೋದು. ನಾವು ಗಮನಿಸ್ತಾ ಇರ್ತೀವಿ ನಮ್ಮವರದ್ದನ್ನು, ಡೈಲಿ ಬೆಳಗ್ಗೆ ಎದ್ಕೊಂಡು ಅವ್ರಿಗೇನು ಉಪದೇಶ ಮಾಡ್ತಾ ಇರೋಲ್ಲ. ಹೌದು ಹೌದು. ಆದರೆ ಅವ್ರಿಗೆ ಯಾವಾಗ ಬೇಕೋ ಅವಾಗ ನಾವಾಗ ಹೋಗ್ತೀವಿ. ಅವಿಚಾರ್ಯ ಪ್ರಿಯಂಕುರಿಯಾತ್ ಅಂತ ಅಂದರೆ ಅವ್ರು ಕೇಳಿದ ಮೇಲಲ್ಲ, ಕೇಳದೇ ಇದ್ದರೂ ಈಗ ನನ್ನ ಅವಶ್ಯಕತೆ ಇದೆ ಅಂತ ನಾನು ನಿರ್ಣಯಿಸಿ ನಾನೇ ಹೋಗಿ ಏನು ಮಾಡಬೇಕು ಅದನ್ನು ಮಾಡಿ ಬರ್ತೀನಿ ಅಂತ ಆ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಿದ್ದು. ಅವ್ರಿಗೆ ನಿರ್ಣಯಕ್ಕೆ ಬೇಕಾದ್ದು ಮಾಡಿಕೊಟ್ಟ ಮೇಲೆ ಮತ್ತಲ್ಲಿ ವ್ಯಾಸರಿಲ್ಲ, ಹೊರಟು ಬಿಟ್ರು. ಅವ್ರು ಮತ್ತೆ ಉಳಿಯೋ ವಿಷಯ ಇಲ್ಲ ಅಲ್ಲಿ. ಮತ್ತು ಅವ್ರ ಬದುಕು ಅವ್ರು ಮುಂದುವರ್ಸ್ಕೊಂಡು ಹೋಗಬೇಕು. ಮತ್ತು ಯಾವತ್ತೋ ಸಂಕಟ ಬಂತ ವ್ಯಾಸರು ಬಂದರು. ಮತ್ತು ರಾಜಸೂಯ ಯಾಗದಲ್ಲಿ ಕಾಣಿಸ್ಕೋತಾರೆ. ಅದಾದ ಮೇಲೆ ಅವರು ರಾಜಸೂಯದ ಹೊತ್ತಿನಲ್ಲಿ ಅವರ ಮಾರ್ಗದರ್ಶನದಲ್ಲೇ ನಡೆಯುತ್ತೆ ಅದು. ಅಂದರೆ ಅದು ಒಂದು ಸಂಭ್ರಮದ ವೈಭವದ ಆ ಹೊತ್ತು ಅಂದರೆ ಆಗಲೂ ವ್ಯಾಸರಿದ್ದಾರೆ ಅಲ್ಲಿ. ಇದೇ ತರಹ ಅವರು ಇನ್ನು ಮುಂದೆ ಈ ಇವರಿಬ್ಬರ ನಡುವಿನ ವೈರ ಹೆಚ್ಚಾಗಿ ಒಂದಾದ ಮೇಲೆ ಒಂದು ಅನ್ಯಾಯಗಳನ್ನು ಮಾಡ್ತಾ ಬಂದಾಗ ಧೃತರಾಷ್ಟ್ರನಿಗೆ ಹಲವು ಸಲ ಬುದ್ಧಿ ಹೇಳೋದಕ್ಕೆ ಬಂದಿದ್ದಾರೆ ಅವರು. ಎಷ್ಟೋ ಸಲ ಬಂದಿದ್ದಾರೆ. ಹಾಗಾಗಿ ಅವರ ಆಡಿದ ಮಾತುಗಳು ಸಾಕಷ್ಟಿವೆ ಮಹಾಭಾರತದಲ್ಲಿ. ಅವರ ಉಪದೇಶಗಳು, ಅವರು ನೇರವಾಗಿ ಹೇಳಿದ್ದು, ಇನ್ಯಾವುದೋ ಘಟನೆಗಳನ್ನೆಲ್ಲ ನೆನಪಿಸಿಕೊಂಡು ಹೇಳಿದ್ದು. ಇಡೀ ಮಹಾಭಾರತ ಅವರು ಬರೆದಿದ್ದು ಅನ್ನೋದು ಒಂದು ಕಡೆ ಆದರೆ ವ್ಯಾಸರಾಗಿಯೇ ಅಲ್ಲಿ ಮಾತಾಡುವ ಸಂದರ್ಭಗಳಂತೂ ಸಾಕಷ್ಟಿದೆ ಮಹಾಭಾರತದಲ್ಲಿ. ಮುಂದೆ ಕುರುಕ್ಷೇತ್ರ ಯುದ್ಧದ ನಡುವೆ ಕೂಡ ಬರ್ತಾರೆ ಅವರು ಎಷ್ಟೋ ಸಲ. ಯುದ್ಧದ ನಡುವೆ ಕೂಡ ಬರ್ತಾರೆ. ಸಂಜಯನನ್ನ ಸೆರೆ ಹಿಡಿದು ಸತ್ಯಕ್ಕೆ ಕೊಂದುಬಿಡ್ತಾನೆ ಅನ್ನೋ ಥರ ಆಗ್ಬಿಡುತ್ತೆ ಕೊನೆಗೆ. ಈ ಸಂಜಯನು ಯುದ್ಧಕ್ಕೆ ಹೊರಟು ಬಿಡ್ತಾನೆ. ಆಮೇಲೆ ಆಗ ಬಂದು ಬಿಡಿಸ್ತಾರೆ ಸಂಜಯನನ್ನು, ಅವರು ಉಳಿಸ್ತಾರೆ ಸಂಜಯನನ್ನು. ಹೀಗೆ ಹಲವು ಹಂತಗಳಲ್ಲಿ ಕಾಣಿಸ್ತಾರೆ. ಇನ್ನು ಯುಧಿಷ್ಠಿರ ಕುರುಕ್ಷೇತ್ರ ಯುದ್ಧ ಮುಗಿದ್ಮೇಲೆ ರಾಜನಾಗೋದಿಲ್ಲ ಅಂತ ಕೂತು ಬಿಡ್ತಾನೆ. ಸಿಂಹಾಸನಕ್ಕಾಗೆ ನಡೆದ ಯುದ್ಧ ಅದು. ಆದರೆ ಇಷ್ಟು ಜನ ಸತ್ತಿದ್ದಾರೆ, ರಕ್ತಸಿಕ್ತವಾದ ಸಿಂಹಾಸನ ಅನ್ನೋ ಅಭಿಪ್ರಾಯದಲ್ಲಿ ನಾನು ಸಿಂಹಾಸನ ಏರೋಲ್ಲ ಅಂತ ಕೂತಾಗ ಹಗಲು ಅಲ್ಲಿ ವ್ಯಾಸರಿದ್ದಾರೆ ಅವನನ್ನು ಒಪ್ಪಿಸುವ ವಿಷಯದಲ್ಲಿದ್ದಾರೆ. ಆಮೇಲೆ ಮುಂದೆ ಒಂದು ಸಲ ಏನಾಗುತ್ತೆ ಅಂತ ಅಂದರೆ ಒಂದು ಬಹಳ ಅದ್ಭುತವಾದ ಕಾರ್ಯವನ್ನು ಮಾಡ್ತಾರೆ. ಈ ಯುದ್ಧ ಎಲ್ಲ ಮುಗಿದು ಎಲ್ಲ ಆಗಿ ಈ ದುರ್ಯೋಧನ ಅವರೆಲ್ಲರ ಹೆಂಡತಿಯರು ಉಳ್ಕೊಂಡಿದ್ದಾರೆ. ಸತ್ತವರ ಇಲ್ಲಿಯ ಎಲ್ಲರ ಹೆಂಡತಿಯರು ಇಲ್ಲಿ ಉಳ್ಕೊಂಡಿದ್ದಾರೆ. ಈ ಕರ್ಣನ ಹೆಂಡತಿಯರಿದ್ದಾರೆ, ಎಲ್ಲರೂ ಇದ್ದಾರೆ. ಇವರೆಲ್ಲರಿಗೂ ಒಂದು ದಿನ ಅವರು ರಾತ್ರಿ ಗಂಗಾ ನದಿಯಲ್ಲಿ ಸತ್ತು ಹೋದ ಎಲ್ಲರನ್ನ ಮತ್ತೆ ಕರೆಸುವ ಘಟನೆ ಬರುತ್ತೆ ಮಹಾಭಾರತದಲ್ಲಿ. ಒಂದು ಇಡೀ ರಾತ್ರಿ ಸತ್ತು ಹೋದವರೆಲ್ಲ ಮತ್ತೆ ಬದುಕಿ ಬಂದು ತಮ್ಮವರೊಡನೆ ಇಡೀ ರಾತ್ರಿ ಕಳೀತಾರೆ. ಆಗ ಏನು ಅಂದ್ರೆ ಎಲ್ಲರೂ ಬಹಳ ಸೌಹಾರ್ದದಲ್ಲಿರ್ತಾರೆ. ದುರ್ಯೋಧನ, ಪಾಂಡವರು, ಇಲ್ಲಿ ಬದುಕಿದ್ದ ಪಾಂಡವರು, ದುರ್ಯೋಧನ, ಕರ್ಣ ಎಲ್ಲರೂ ಬರ್ತಾರೆ. ಆಗ ತಮ್ಮವರೊಡನೆ ಬೆರೀತಾರೆ. ಹೆಂಡತಿ ಮಕ್ಕಳು ಯಾರ್ಯಾರು ಉಳ್ಕೊಂಡಿದ್ದಾರೋ ಅವ್ರ ಜೊತೆಗಲ್ಲ. ಅದಾದ ಮೇಲೆ ಅವರು ಹೊರಟೋಗ್ತಾರಲ್ಲ, ಮಾರನೇ ದಿವಸ ಬೆಳಗ್ಗೆ ಹೊರಟು ಹೋಗುವಾಗ ಹೇಳ್ತಾರೆ, ಯಾರೆಲ್ಲರ ಗಂಡಂದಿರು ಸತ್ತೋಗಿದಾರೋ ಅವರ ಹೆಂಡತಿಯರು ಸ್ವರ್ಗಕ್ಕೆ ಹೋಗ್ತೀನಿ ಅಂದರೆ ಹೋಗ್ಬಿಡಿ ಅವ್ರ ಜೊತೆಗೆ ಅಂತ ಒಂದು ಅವಕಾಶ ಕೊಡ್ತಾರೆ. ಅಂದರೆ ಈ ಗಂಡಂದಿರು ಸತ್ತು ಹೋದ ಮೇಲೆ ಇಲ್ಲಿ ಹೆಂಡತಿಯರು ಬೇಸರ ಪಟ್ಟುಕೊಂಡು ಯಾರೂ ಇಲ್ಲ ಅಂತ ಇಲ್ಲಿ ನೀವು ಅಳ್ತಾ ಇರಬೇಕಾಗಿಲ್ಲ. ನಿಮ್ಮ ಪತಿಗಳೊಂದಿಗೆ ನೀವು ಸ್ವರ್ಗಕ್ಕೆ ಹೋಗಿ ಬದುಕಿ ಒಟ್ಟಿಗೆ ಅಂತ ಅವಕಾಶ ಕೊಟ್ಟು ಅವರೆಲ್ಲ ಹೊರಟೋಗ್ಬಿಡ್ತಾರೆ. ದುರ್ಯೋಧನ, ದುಶ್ಯಾಸನ, ಕರ್ಣ ಎಲ್ಲರ ಹೆಂಡತಿಯರು ತಮ್ಮ ತಮ್ಮ ಗಂಡಂದರೊಂದಿಗೆ ಸ್ವರ್ಗಕ್ಕೆ ಹೋಗ್ತಾರೆ ಅವರು. ಈ ಅವಕಾಶವನ್ನು ಮಾಡಿಕೊಟ್ರು ವ್ಯಾಸರು ಅಂತ ಬರುತ್ತೆ. ಹೀಗೆ ಹಲವು ಸಂದರ್ಭಗಳಲ್ಲಿ ಹಲವು ತರಹದಲ್ಲಿ ಬರ್ತಾರೆ. ಅದನ್ನ ನೋಡಿದಾಗ ಈಗ ಈ ಘಟನೆ ಹೇಳ್ದಲ್ಲ ನಾನು, ಈ ಘಟನೆ ಎಲ್ಲ ನೋಡಿದಾಗ ಏನಂದ್ರೆ ಯಾರೋ ನೊಂದಿರ್ತಾರೆ ಅಂದ್ರೆ ಅವ್ರ ನೋವು ನಿವಾರಣೆ ಮಾಡೋದಕ್ಕೆ ಏನೋ ಮಾಡೋದು, ಈ ತರಹದ್ದು ವ್ಯಾಸರಲ್ಲಿ ಕಾಣಿಸ್ತಾಗತ್ತೆ. ಹಾಗಾಗಿ ಅವರೊಬ್ಬ ಕೇವಲ ಕೃತಿಕಾರನಾಗಿ ಅಲ್ಲ, ಮಹಾಭಾರತದ ಒಬ್ಬ ಪ್ರಮುಖ ವ್ಯಕ್ತಿಯಾಗಿ ಇಡೀ ಮಹಾಭಾರತದಲ್ಲಿ ಕಾಣಿಸ್ಕೊಂಡಿದ್ದಾರೆ.